ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಸದ್ದು ಮಾಡ್ತಾ ಇದೆ. ಸರ್ಕಾರದ ನಡೆಯ ಬಗ್ಗೆ ಕಣ್ಣಿಡೋಕೆ ಸೂಚಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು. ಬಹಳ ಪ್ರಮುಖ ಇದು. ವಿಪಕ್ಷ ಏನು ಮಾಡಬೇಕು ಈ ಸಂದರ್ಭದಲ್ಲಿ ಅದರ ಮೇಲೆ ಕಣ್ಣಿಡಬೇಕು. ಪ್ರತಿಯೊಂದು ಹೆಜ್ಜೆನೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಸರ್ಕಾರದ ನಡೆಯ ಬಗ್ಗೆ ಕಣ್ಣಿಡೋಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ನಾಯಕರಿಗೆ ಮತ್ತೊಂದು ಹೊಸ ಸೂಚನೆಯನ್ನು ರವಾನೆ ಮಾಡಿದೆ ಬಿಜೆಪಿ ಹೈಕಮಾಂಡ್. ಕೈ ನಾಯಕರ ಮೇಲೆ ಕಣ್ಣಿಡೋದು ಮಾತ್ರ ಅಲ್ಲ, ಅವರ ಪ್ರತಿಯೊಂದು ನಡೆಯನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಸರ್ಕಾರ ಏನಾದರೂ ಒಂದು ವೇಳೆ ಬೀಳೋ ಅಂತ ಸ್ಥಿತಿ ತಲುಪಿದ್ದೆ ಆದರೆ ಸರ್ಕಾರ ರಚನೆ ಮಾಡೋಕ್ಕೂ ಕೂಡ ತಯಾರಾಗಿ. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಈಗ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಅದೇ ರೀತಿಯ ಕ್ಷಿಪ್ರ ಬೆಳವಣಿಗೆ ಈಗ ನಮ್ಮ ರಾಜ್ಯದಲ್ಲೂ ಆಗಿದ್ದೆ ಆದರೆ ಏನು ಮಾಡಬೇಕು ಬಿಜೆಪಿ ನಾಯಕರು? ಎಣ್ಣೆ ಬಂದಾಗ ಕಣ್ಮುಚ್ಕೊಳ್ಳೋದು ಬೇಡ ಅನ್ನೋ ಒಂದು ಸಂದೇಶವನ್ನು ಈಗ ನೇರವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನೋಡಿ, ಈಗ ಬಿಹಾರ ರಾಜ್ಯದ ಚುನಾವಣೆ ಇದೆ. ಇತ್ತ ನಮ್ಮ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಬಹಳ ಜೋರಾಗಿ ಇದೆ. ಬರೋಬ್ಬರಿ 140 ಶಾಸಕರ ಸಂಖ್ಯಾ ಬಲವನ್ನು ಹೊಂದಿರೋ ಅಂತ ಕಾಂಗ್ರೆಸ್ನಲ್ಲಿ ಹಾಲಿ DCM ಆಗಿರೋ ಅಂತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. 30-30 ರೇಷ್ಯೂನಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನೋದು ಈಗ ಜಗಜ್ಜಾಹೀರು. ಈಗ ನವೆಂಬರ್ಗೆ 30 ತಿಂಗಳು ಕಂಪ್ಲೀಟ್ ಆಗುತ್ತೆ ಸಿದ್ದರಾಮಯ್ಯನವ್ರದ್ದು. ಅಧಿಕಾರ ಹಸ್ತಾಂತರ ಆಗಬೇಕು ಅಂತ DK ಶಿವಕುಮಾರ್ ಹಾಗೂ ಅವರ ಬಣ ಪಟ್ಟು ಹಿಡಿದಿದೆ ಹೈಕಮಾಂಡ್ ಮುಂದೆ ತೆರೆಮರೆನಲ್ಲಿ. ಒಂದು ವೇಳೆ ಏನಾದರೂ ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಆದಂಥ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗಿದ್ದೇ ಆದರೆ, ಒಂದು ವೇಳೆ ಏನಾದರೂ ಒಂದಷ್ಟು ಶಾಸಕರು ಬಂಡಾಯ ಎತ್ತಿ DK ಶಿವಕುಮಾರ್ಗೆ ನಾಯಕತ್ವ ವಹಿಸಬಾರ್ದು ಅಂತ ಹೇಳಿದ್ದೆ ಆದರೆ, ಕಾಂಗ್ರೆಸ್ ಪಕ್ಷ ಒಡೆದು ಚೆಲ್ಲಾಪಿಲ್ಲಿ ಆದರೆ ನೀವು ಕೂಡ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ತೆರೆಮರೆನಲ್ಲಿ ಸಿದ್ಧರಾಗಿ. ನಮ್ಮ ಜೊತೆ ಈಗ JDSನ ಶಾಸಕರು ಇದ್ದಾರೆ. 18 ಮಂದಿ JDSನ ಶಾಸಕರು ಇದ್ದಾರೆ, 65 ಮಂದಿ BJPಯ ಶಾಸಕರು ಇದ್ದಾರೆ. ಈ ಎರಡು ಸಂಖ್ಯಾ ಬಲವನ್ನು ಸೇರಿಸಿ ಸರ್ಕಾರ ರಚನೆ ಮಾಡೋಕ್ಕೆ ಬೇಕಾಗಿರೋ ಅಂಥ ಮ್ಯಾಜಿಕ್ ನಂಬರ್ 113ರ ಗಡಿ ದಾಟಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕೋ ಅದನ್ನು ಮಾಡೋಕ್ಕೆ ನೀವು ಕೂಡ ಸನ್ನದ್ಧರಾಗಿ, ಮಾನಸಿಕವಾಗಿ ತಯಾರಾಗಿ ಅನ್ನೋ ಸಂದೇಶವನ್ನು ಈಗ ನೇರವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. ನಾವು ಬಿಹಾರ ರಾಜ್ಯದ ಚುನಾವಣೆಯತ್ತ ಗಮನವನ್ನು ಹರಿಸ್ತೇವೆ. ರಾಜ್ಯದಲ್ಲಿ ಆಗ್ತಾ ಇರೋ ಅಂಥ ರಾಜಕೀಯ ಬೆಳವಣಿಗೆಯನ್ನು ನೀವು ಹದ್ದಿನ ಕಣ್ಣಿಟ್ಟು ಗಮನಿಸ್ತಾ ಮುಂದಕ್ಕೆ ಆಗೋ ಅಂಥ ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಏನೆಲ್ಲ ಇದೆಯೋ ಅದರ ಬಗ್ಗೆ ರಾಜಕೀಯ ಲೆಕ್ಕಾಚಾರವನ್ನು ನಿರಂತರವಾಗಿ ಹಾಕ್ತಾ ಇರಿ. ಕೈ ಕಟ್ಟಿ ಕುಳಿತುಕೋಬೇಡಿ. ಒಂದು ವೇಳೆ ಏನಾದರೂ DK ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂದರೆ DK ಶಿವಕುಮಾರ್ ನಡೆ ಏನಿರುತ್ತೆ? ಸಿದ್ದರಾಮಯ್ಯನವ್ರನ್ನ ನಾಯಕತ್ವ ಬದಲಾವಣೆ ಮಾಡಿದ್ದೆ ಆದರೆ ಅಹಿಂದ ನಾಯಕರೇ ಆಗಬೇಕು. ಅಹಿಂದ ನಾಯಕರು ಆಗಲಿಲ್ಲ, ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಆಪ್ಷನ್ ಕೊಡಲಿಲ್ಲ ಅಂದರೆ ಏನು ಮಾಡಬೇಕು? ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಸನ್ನದ್ಧರಾಗಿ ಅನ್ನೋ ಕಿವಿ ಮಾತನ್ನು ಹೇಳಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಈಗ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.